1956ರಿಂದ ಇಲ್ಲಿವರೆಗೂ ಕೂಡ ಬಳಸ್ತಿದ್ದಂತಹ ಸ್ಲೋಚ್ ಹ್ಯಾಟ್ ಬದಲಿಗೆ ಈಗ ಪೀಕ್ ಕ್ಯಾಪ್ಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಅಂದರೆ ಇದನ್ನು ಏನೀಗ ನಾವು ನೋಡ್ತಾ ಇದ್ದೀವಿ, ಈ ಸ್ಲೋಚ್ ಹ್ಯಾಟ್ ಏನಿದೆ ಇದನ್ನು ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಬಳಸ್ತಾ ಇದ್ರು. ಇದರ ಬದಲಾಗಿ ಈಗ ಪೀಕ್ ಕ್ಯಾಪ್ಗಳನ್ನು ಪೊಲೀಸ್ ಇಲಾಖೆ ಬದಲಾವಣೆಯನ್ನು ಮಾಡಿದೆ. ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರು, ಗೃಹ ಸಚಿವ ಪರಮೇಶ್ವರ್ ಅವರು ಇವತ್ತು ಈ ಒಂದು ಹೊಸ ಪೊಲೀಸ್ ಕ್ಯಾಪ್ಗಳನ್ನು ವಿತರಣೆಯನ್ನು ಮಾಡಿದ್ದಾರೆ. ಪೊಲೀಸರು ಕೂಡ ಧರಿಸಿದ್ದಾರೆ. ನೋಡ್ತಾ ಇರ್ಬೋದು, ಇವರು ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಮೊದಲು ಈ ಕ್ಯಾಪನ್ನು ಧರಿಸ್ತಾ ಇದ್ರು. ಈಗ ಈ ಕ್ಯಾಪ್ ಆಗಿ ಬದಲಾವಣೆ ಆಗಿರುವಂಥದ್ದು, ಇದನ್ನ ಪಿಂಕ್ ಪೀಕ್ ಕ್ಯಾಪ್ ಅನ್ನುವಂಥ ನಿಟ್ಟಲ್ಲಿ ಕರೀತಾರೆ. ಈ ಬದಲಾವಣೆ ಪೊಲೀಸರಲ್ಲಿ ಆತ್ಮವಿಶ್ವಾಸ ಮೂಡಿಸಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತದ್ದು. ಈಗ ಪೊಲೀಸರನ್ನೇ ಮಾತಾಡ್ಸೋಣ. ಸರ್, ಈಗ ಹೊಸ ಕ್ಯಾಪ್ ಬದಲಾಗಿದೆ, ಏನು ಬದಲಾವಣೆನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ? ಈಗ ಫಸ್ಟ್ ಆಫ್ ಆಲ್ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳೆಲ್ಲರಿಗೂ ಫಸ್ಟ್ ಥ್ಯಾಂಕ್ ಯು ಹೇಳ್ತೀವಿ. ಯಾಕೆಂದರೆ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಸರ್ ಹೇಳಿರೋ ಪ್ರಕಾರನೇ ಎಲ್ರಿಗೂ ಒಂಥರ ಈಕ್ವಲ್ ಥರ ಈಗ ಮೈಂಡ್ ಸಿಚುವೇಶನ್ ಬಂದಿದೆ ಮತ್ತು ಆತ್ಮಸ್ಥೈರ್ಯ ಇದಾಗಿದೆ. ಸೊ ಹಾಗಾಗಿ ಈಗ ಎಲ್ಲರಲ್ಲೂ ಒಂಥರ ಖುಷಿ ಬಂದಿದೆ. ಹೇಳಬೇಕು ಅಂತಂದರೆ ಈ ಪಿ ಕ್ಯಾಪ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಎಲ್ಲರಲ್ಲೂ ಈ ವರ್ಡ್ ಬಂತು, ಎಲ್ಲರಲ್ಲೂ ಒಂಥರ ಫುಲ್ಲು ಹುಮ್ಮಸ್ಸಾಗಿ ಸರ್ ಹೇಳಿರೋ ರೀತಿ ಮನಸ್ಥೈರ್ಯ ಹೆಚ್ಚಾಗಿದೆ. ಮತ್ತು ಒಂದು ಔಟ್ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಹೇಳ್ಬೋದು ಸರ್. ಸರ್, ಇನ್ನೊಂದು, ಇತ್ತೀಚೆಗೆ ತುಂಬ ಓದ್ಕೊಂಡು ಬರುವಂಥವ್ರು ಈಗ ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಆಗ್ತಿದ್ರು. ಈ ಒಂದು ಸ್ಲೋಚ್ ಹ್ಯಾಟನ್ನು ಧರಿಸುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದು ಕಡೆ ಆತ್ಮಸ್ಥೈರ್ಯ ಕುಂತಾ ಇತ್ತು. ಈಗ ಪಿ ಕ್ಯಾಪ್ ಬಂದಿರೋದ್ರಿಂದ ಒಂದು ಬಂದಿರೋದಕ್ಕೂ ಈ ಥರದ ಕ್ಯಾಪ್ ಧರಿಸೋದಕ್ಕೂ ಏನೋ ಒಂಥರ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಅಂತ ಅನ್ಸಲ್ವಾ? ಅನಿಸುತ್ತೆ ಸರ್, ನಿಜವಾಗ ಅನಿಸುತ್ತೆ. ಎಲ್ಲರಿಗೂ ಎಲ್ಲರೂ ಕರ್ತವ್ಯದಲ್ಲಿ ಸಮಾನರನ್ನ ಮನೋಭಾವನೆ ಮೂಡಿದೆ. ಅನಾದಿ ಕಾಲದಿಂದ, ಬ್ರಿಟಿಷರ ಕಾಲದಿಂದ 1956ರಿಂದ ಇದೇ ಕ್ಯಾಪ್ ಧರಿಸ್ಕೊಂಡು ಬಂದು ಏನಪ್ಪ ಸ್ಲೋಚ್ ಹ್ಯಾಟ್ ಧರಿಸೋದ್ರಿಂದ ಒಂಥರ ಮನಸ್ಥೈರ್ಯ ಕುಗ್ಗೋಗಿತ್ತು. ಇವಾಗ ಏನು ಆ ಥರ ಇಲ್ಲ, ಎಲ್ಲ ಸಿಬ್ಬಂದಿಗಳು ಒಂದೇ ರೀತಿ, ಒಂದೇ ಭಾವನೆಯಿಂದ ಇದರಂಥ ಸಂತೋಷ ತುಂಬ ಇದಾಗಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳ್ತೀವಿ. ಎಲ್ಲ ಸಿಬ್ಬಂದಿಗಳು ತುಂಬ ಖುಷಿಯಿಂದಿದ್ದೀವಿ. ಇದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಗೆ ಪ್ರತಿಯೊಂದರಲ್ಲೂ ಸರ್ಕಾರ ಸಹಕಾರ ನೀಡುತ್ತೆ. ಹೊಸ ಸ್ಮಾರ್ಟಾಗಿ ಇಲಾಖೆ ಪರಿವರ್ತನೆ ಆಗುತ್ತೆ ಅನ್ನೋ ಭಾವನೆ ನಮ್ಮ ಸಿಬ್ಬಂದಿಯಲ್ಲಿ ಮೂಡಿದೆ ಸರ್. ಪೊಲೀಸ್ ಸಿಬ್ಬಂದಿಗಳಲ್ಲೂ ಕೂಡ ಆತ್ಮವಿಶ್ವಾಸ ಬಂದಿರುವಂತಹದ್ದು. ಬರೀ ಕ್ಯಾಪ್ ಬದಲಾವಣೆ ಅಷ್ಟೇ ಅಲ್ಲ, ತಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಬದಲಾವಣೆಯನ್ನು, ಇನ್ನೂ ಹೆಚ್ಚಿನ ಕಾರ್ಯದಕ್ಷತೆಯಿಂದ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಪೊಲೀಸ್ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಹರೀಶ್, TV9 ಬೆಂಗಳೂರು.